ಟೊಮೆಟೊ ರೈಸ್ ಬಾತ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಕುಕ್ಕರ್ಗೆ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು. ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಹಾಕಿಬಿಟ್ಟು 3 ವಿಷಲ್ ಕೂಗಿಸ್ಕೋಬೇಕು. ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೋಬೇಕು. ಈ ಕಡೆ ಈ ಥರ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಇಟ್ಕೋಬೇಕು. ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಬಾಣಲಿಕ್ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಕುಕ್ಕರಲ್ಲಿ ಅನ್ನ ಆಗ್ತಾ ಇದೆ. ಅನ್ನಕ್ಕೆ ಬೇಕಾಗಿರೋ ಎಲ್ಲ ಮಸಾಲೆಗಳು ಇವು: ಜೀರಿಗೆ, ಸಾಸಿವೆ, ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಉಪ್ಪು. ಎಣ್ಣೆ ಕಾದಿದೆ, ಹಾಕಬೇಕು. ಜೀರಿಗೆ ಹಾಕಬೇಕು, ಉದ್ದಿನಬೇಳೆ ಹಾಕಿಬೇಕು. ನಂತರ ಸ್ವಲ್ಪ ಕೆಂಪವಾಗುವವರೆಗೆ ಬಾಡಿಸ್ಕೊಳ್ಬೇಕು. ಕೆಂಪಾದ ನಂತರ ಒಂದೊಂದೇ ತರಕಾರಿಗಳನ್ನು ಹಾಕಬೇಕು. ಮೊದಲಿಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ನಂತರ ಕರಿಬೇವನ್ನು ಹಾಕಿ ಬಾಡಿಸ್ಬೇಕು. ಮೆಣಸಿನ್ಕಾಯನ್ನು ಹಾಕಿ ಬಾಡಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ. ನಂತರ ಟೊಮೆಟೊವನ್ನು ಹಾಕಿ ಬಾಡಿಸ್ಕೊಳ್ಬೇಕು. ಕ್ಯಾರೆಟನ್ನು ಹಾಕಿ ಬಾಡಿಸ್ಕೊಳ್ಬೇಕು. ಹಸಿ ವಾಸನೆ ಹೋಗುವವರೆಗೆ ಬಾಡಿಸ್ಕೊಳ್ಬೇಕು. ನಂತರ ಉಪ್ಪನ್ನು ಹಾಕಿ ಬಾಡಿಸ್ಕೊಳ್ಬೇಕು. ನಂತರ ಸಾಂಬಾರು ಮಸಾಲವನ್ನು ಹಾಕಿ ಬಾಡಿಸ್ಕೊಳ್ಬೇಕು. ನಂತರ ಅಚ್ಕಾರದ ಪುಡಿಯನ್ನು ಹಾಕಿ ಬಾಡಿಸ್ಕೊಳ್ಬೇಕು. ಮಸಾಲ ವಾಸನೆ ಗಮ್ಮಂತ ಬರ್ತಾ ಇದೆ. ನಂತರ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಎಲ್ಲ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೆ ಬಾಡಿಸ್ಕೊಳ್ತಾ ಇರಬೇಕು. ಎಣ್ಣೆ ಬಿಟ್ಟ ನಂತರ ಅದಕ್ಕೆ ಅನ್ನವನ್ನು ಸೇರಿಸಿ ಕಲಿಸ್ಕೊಳ್ಬೇಕು. ಫ್ರೆಂಡ್ಸ್, ಇದು ನೋಡಿ ಎಣ್ಣೆ ಎಲ್ಲ ಹೇಗೆ ಕಾಣ್ತಾ ಇದೆ. ಹೀಗೆ ಆಗೋವರೆಗೆ ಬಿಟ್ಟು ನಂತರ ಅನ್ನವನ್ನು ಸೇರಿಸ್ಕೊಳ್ಬೇಕು. ಬಿಟ್ಟ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ಈಗ ರೈಸನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ರೈಸನ್ನು ಹಾಕಿ ಕಲಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೈಸನ್ನು ಕಲಿಸ್ತಾ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸರ್ವಿಂಗ್ ಪ್ಲೇಟ್ಗೆ ಬಾಡಿಸ್ಕೊಳ್ಬೇಕು. ಟೊಮೆಟೊ ಬಾತ್ ರೆಡಿ ಟು ಈಟ್. ವಾವ್! ಟೊಮೆಟೊ ಬಾತ್ ತಿಂದು ಟೇಸ್ಟ್ ನೋಡೋಣ. ವಾವ್, ಮಸ್ತಾಗಿದೆ, ಸೂಪರ್.